ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಮಾರ್ನಿಂಗ್ ಮೋಟಿವೇಶನ್ ಲೈನ್ಸನ್ನು ನಾನು ನೋಡ್ಕೊಳ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ಜಾಕ್ಮಾ ಅವರು ಬರೆದಿರ್ತಕ್ಕಂಥ ಒಂದು ಲೈನ್ಸ್ ಇವು. ಟುಡೇ ಈಸ್ ಹಾರ್ಡ್, ಟುಮಾರೋ ವಿಲ್ ಬಿ ವರ್ಸ್, ಬಟ್ ದ ಡೇ ಆಫ್ಟರ್ ಟುಮಾರೋ ವಿಲ್ ಬಿ ಸನ್ಶೈನ್ ಅಂತ. ಅಂದರೆ ಇವತ್ತು ನಿಮಗೆ ಕಷ್ಟ ಆಗಬಹುದು, ಟುಮಾರೋ ತುಂಬ ಕಷ್ಟ ಆಗ್ಬೋದು, ಆದರೆ ಮುಂದಿನ ದಿನ ಅಂದರೆ ಟುಮಾರೋ, ಡೇ ಆಫ್ಟರ್ ಟುಮಾರೋ ಅಂತಾರೆ ಮುಂದಿನ ದಿನ, ಒಂದು ದಿನ ನಿಮಗೆ ಸನ್ಶೈನ್ ಕಾಣುತ್ತೆ ಅಥವಾ ನಿಮಗೆ ಸಕ್ಸಸ್ ಕಾಣುತ್ತೆ ಅಂತ ಇವರು ಇಲ್ಲಿ ಹೇಳ್ತಿದ್ದಾರೆ. ಇದು ನಮ್ಮ ಲೈಫಲ್ಲೂ ಕೂಡ ಆಗ್ತದೆ. ಇವತ್ತು ಕಷ್ಟಪಟ್ಟರೆ ನಮಗೆ ಮುಂದೆ ಒಂದು ದಿನ ಸುಖ ಸಿಗುತ್ತೆ ಅಂತ. ಓಕೆನಾ? ಈ ಒಂದು ಮೋಟಿವೇಶನ್ ಲೈನ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಡೈಲಿ ಒಂದು ಮೋಟಿವೇಶನ್ ಲೈನನ್ನು ಕೂಡ ನಿಮಗೆ ಬೇಕು ಅಂತಲೇ ತೆಗೆದುಕೊಂಡು ಬರ್ತೇನೆ, ಮಾರ್ನಿಂಗ್ ಮೋಟಿವೇಶನ್ ಅಂತ. ಈಗ ಡೈರೆಕ್ಟಾಗಿ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಪ್ರಶ್ನೆ ನೋಡಿ, ಇರಾನ್ ದೇಶದ ಮೊದಲ ಪರಮೋಚ್ಚ ನಾಯಕರು ಯಾರು ಅಂತ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕೆ ಅಂದರೆ ಇತ್ತೀಚೆಗೆ ಇರಾನ್ ದೇಶದಲ್ಲಿ ಇಲ್ಲಿ ಏನಪ್ಪ ಆಗ್ತಿದೆ ಅಂತಾರೆ, ಮಹಾಯುದ್ಧನೇ ಘೋಷಣೆ ಆಗಿದೆ. ಇಲ್ಲಿ US ಅಥವಾ ಅಮೆರಿಕ ಮತ್ತು ಇಸ್ರೇಲ್ ಸೇರಿದಂತೆ ಎರಡೂ ದೇಶಗಳು ಕೂಡಿ ಇರಾನ್ ದೇಶದ ಮೇಲೆ ಬಾಂಬ್ಗಳನ್ನು ಅಥವಾ ಯುದ್ಧವನ್ನು ಸಾರಿದವೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪರಮೋಚ್ಚ ನಾಯಕರು ಏನಾಗಿದ್ದಾರೆ ಅಂತ ಅಂದರೆ ಅವರ ಮೇಲೇ ಬಾಂಬ್ ಬಿದ್ದು ಸತ್ತೋಗಿದ್ದಾರೆ ಅಥವಾ ನಿಧನವನ್ನು ಹೊಂದಿದ್ದಾರೆ. ಈಗ ನೆಕ್ಸ್ಟ್ ಪರಮೋಚ್ಚ ನಾಯಕರು ಯಾರು ಅಂತ ಅಲ್ಲಿ ಏನಾಗಬೇಕು ಅಂತ ಅಂದರೆ ಆಯ್ಕೆ ಆಗಬೇಕು. ಓಕೆನಾ? ಅದಕ್ಕೆ ನ್ಯೂಸಲ್ಲಿ ಇದ್ದಾರೆ, ಇದನ್ನು ನೋಡ್ಕೊಳ್ಳಿ. ಇಲ್ಲಿ ಇರಾನ್ ದೇಶದ ಮೊದಲ ಪರಮೋಚ್ಚ ನಾಯಕರು ಯಾರು ಅಂತ ಕೇಳಿದರೆ, ನಾನು ಈಗ ಸತ್ತಿರ್ತಕ್ಕಂಥ ಪರಮೋಚ್ಚ ನಾಯಕರ ಬಗ್ಗೆ ಹೇಳ್ತಾ ಇಲ್ಲ, ಮುಂದೆ ಆಗ್ತಕ್ಕಂಥ ಪರಮೋಚ್ಚ ನಾಯಕರ ಬಗ್ಗೆ ಹೇಳ್ತಾ ಇಲ್ಲ. ಮೊದಲ ಪರಮೋಚ್ಚ ನಾಯಕರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದೇನೆ. 1989ರಲ್ಲಿ ಮೊದಲ ಪರಮೋಚ್ಚ ನಾಯಕರು ಇಲ್ಲಿ ಬಂದಿದ್ದರು. ಪ್ರಶ್ನೆಗಳು ಬರಬಹುದು, ಯಾಕೆಂದರೆ ಈಗಾಗಲೇ ನಿಮಗೆ KA ಇಂದ ಬೇರೆ ಬೇರೆ ಹುದ್ದೆಗಳು ಬರುವಂಥ ಸಾಧ್ಯತೆಗಳು ತುಂಬ ಇದ್ದಾವೆ. ಅದಕ್ಕಾಗಿ ಪ್ರಶ್ನೆಗಳು ಬರಬಹುದು, ನೆನ್ಪಿಟ್ಕೊಳ್ಳಿ. ಓಕೆನಾ? ಈಗ ಮೊದಲನೇದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊನೆಯದಾಗಿ ಹೇಳ್ತೇನೆ. ಅದಕ್ಕೂ ಮುಂಚೆ ನಿಮಗೇನಾದರೂ ಗೊತ್ತಿತ್ತು ಅಂತ ಅಂದರೆ ಈಗ ಆಪ್ಷನ್ ಮುಖಾಂತರ ನೀವು ಕಾಮೆಂಟನ್ನು ಮಾಡಿ. ಓಕೆನಾ? ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಟಿಸ್ ಒಂದು ಹೇಳಿಬಿಡ್ತೇನೆ. ಏನಪ್ಪ ಇಂಪಾರ್ಟೆಂಟ್ ನೋಟಿಸ್ ಅಂತ ಅಂದರೆ, ನೋಡಿ, ನಿಮಗೆ ಪ್ರತಿದಿನದ ಒಂದು ಪ್ರಚಲಿತ ಘಟನೆಗಳು ಈ ರೀತಿಯಾಗಿ ಮಂತ್ಲಿ ಕರೆಂಟ್ ಅಫೇರ್ಸ್ ಬೇಕು ಅಂತ ಅಂದರೆ ನೀವು ಇಲ್ಲಿ ಕೊಟ್ಟಿರತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಪಡೆದುಕೊಳ್ಳಬಹುದು. ಇಮೇಲ್ ಇಲ್ಲಿ ವಿಳಾಸವನ್ನು ಕೊಟ್ಟಿದ್ದೇನೆ, udyogjeevan12@gmail.com. ಈ ಒಂದು ಇಮೇಲ್ ವಿಳಾಸಕ್ಕೆ ನಿಮಗೇನಾದರೂ ಒಂದು ತಿಂಗಳ PDF ಬೇಕು ಅಂದರೆ, ನಿಮ್ಮ ತಿಂಗಳು ಅಂದರೆ ಫೆಬ್ರವರಿ ತಿಂಗಳ PDF ಬೇಕು ಅಂತ ಮೆಸೇಜ್ ಹಾಕಿ, ಜೊತೆಗೆ 10 ರೂಪಾಯಿಗಳನ್ನು ಈ ಒಂದು ಸ್ಕ್ಯಾನರ್ ಮುಖಾಂತರ ಕಳಿಸಿ ನೀವು ಈ ಒಂದು ಇಮೇಲ್ಗೆ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು ವಿತಿನ್ 1 ಡೇಸ್ ಒಳಗೆ ನಿಮಗೆ ವಾಪಸ್ಸು ನಿಮ್ಮ ಒಂದು ಕರೆಂಟ್ ಅಫೇರ್ಸ್ PDF ನಿಮಗೆ ಸೆಂಡ್ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ. ಈ ಒಂದು ಪ್ರಯತ್ನ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಓಕೆನಾ? ಅದೇ ರೀತಿ 6 ತಿಂಗಳದ್ದು ಬೇಕು ಅಂದರೆ 50 ರೂಪಾಯಿನ ನೀವು ಸ್ಕ್ಯಾನ್ ಮಾಡಿ. ಅದೇ ರೀತಿ 12 ತಿಂಗಳು ಕರೆಂಟ್ ಅಫೇರ್ಸ್ ಬೇಕು ಅಂತ ಅಂದರೆ 100 ರೂಪಾಯಿಯನ್ನು ನೀವು ಸ್ಕ್ಯಾನನ್ನು ಮಾಡಿ. ಓಕೆನಾ? ಇದೊಂದು ಸ್ಮಾಲ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲ ಡೈರೆಕ್ಟಾಗಿ ನಾವು ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರ ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ. ಇಂಡಿಯನ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈಸ್ ಲೊಕೇಟೆಡ್ ಇನ್ ಅಂತ ಪ್ರಶ್ನೆ. ಏನಪ್ಪ ಅಂತಾರೆ, ಚಿಕ್ಕಮಗಳೂರು, ಬೆಳಗಾವಿ, ಕೊಡಗು ಮತ್ತು ಕೋಲಾರ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ, ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಅಂದರೆ ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತೆ, ಕರ್ನಾಟಕದಲ್ಲಿ ಇದು ಕಂಡುಬರುತ್ತೆ. ವೆರಿ ಇಂಪಾರ್ಟೆಂಟ್. ಇದು ತುಂಬ ಅತಿ ಹೆಚ್ಚು ಕಾಫಿ ಬೆಳೀತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದರೆ ಅದು ಕೇಳಿದರೆ ಕರ್ನಾಟಕ ಅಂತ. ಇದು ಕೂಡ ತುಂಬ ಇಂಪಾರ್ಟೆಂಟ್, ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬಂದಿದೆ. ಈಗ ಮುಂದೆ ಏನು ಕೇಳ್ಬೋದು, ಭಾರತೀಯ ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕೇಳ್ಬೋದು. ನಿಮಗೆ ಬೇರೆ ರಾಜ್ಯದಲ್ಲಿದೆ ಅಂತ ಅಥವಾ ಕೇರಳದಲ್ಲಿದೆ ಅಂತ ನೀವು ಆನ್ಸರ್ನ ಮಾಡ್ಬೋದು. ಆದರೆ ಚಿಕ್ಕಮಗಳೂರಿನಲ್ಲಿದೆ ಈ ಒಂದು ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಎಲ್ಲಿದೆ ಅಂತ ಕೇಳಿದರೆ ಚಿಕ್ಕಮಗಳೂರು ಅಂತ. ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ, ಅದಕ್ಕಾಗಿ ನೆನಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಭಾರತದಲ್ಲಿ ಸಮಗ್ರ ನಗರ ನೀತಿಯನ್ನು ಅಳವಡಿಸಿಕೊಂಡ ರಾಜ್ಯ ಯಾವುದು ಅಂತ. ಸಮಗ್ರ ನಗರ ನೀತಿ, ಈ ಒಂದು ಸಮಗ್ರ ನಗರ ನೀತಿ ಇತ್ತೀಚೆಗೆ ಅಳವಡಿಸಿಕೊಂಡಿದೆ ಒಂದು ರಾಜ್ಯ. ಅದು ಯಾವುದಪ್ಪ ಅಂತ ಇಲ್ಲಿ ಕೇಳಿದರೆ ಕೇರಳ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತಮಿಳುನಾಡು ಅಂತ 4 ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೇರಳ ರಾಜ್ಯ ಏನಿದೆ ಸಮಗ್ರ ನೀತಿಯನ್ನು, ನಗರ ನೀತಿಯನ್ನು, ಬರೀ ನೀತಿಯಲ್ಲ ಸಮಗ್ರ ನಗರ ನೀತಿಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತ ಕೇಳಿದರೆ ಅದು ಕೇರಳ ಅಂತ. ಇದು ಪ್ರಪ್ರಥಮ ರಾಜ್ಯ, ಭಾರತದ ಪ್ರಪ್ರಥಮ ರಾಜ್ಯ ಈ ಒಂದು ಸಮಗ್ರ ನೀತಿ ಅಥವಾ ನಗರ ನೀತಿಯನ್ನು ಅಳವಡಿಸಿಕೊಂಡಿದೆ. ಆಪ್ಷನ್ ಎ ಕೇರಳ ಸರಿಯಾದ ಉತ್ತರ. ಅದೇ ರೀತಿ ನೀವು ಮುಂದಿನ ಪ್ರಶ್ನೆ ನೋಡ್ಬೋದು, ಆಫ್ರಿಕನ್ ಯೂನಿಯನ್ 2026
ಆಫ್ರಿಕನ್ ಯೂನಿಯನ್ 2026 ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಂಗ್ಲೀಷ್ನಲ್ಲೂ ಕೂಡ ಕೊಟ್ಟಿದ್ದೇನೆ ನೋಡಿ. ಆಫ್ರಿಕನ್ ಯೂನಿಯನ್ 2026 ಸಮಿಟ್ ಹೆಲ್ಡ್ ಇನ್ ವೇರ್ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ಸ್ ನೋಡಿ, ಇಥಿಯೋಪಿಯಾ, ಮೊಜಾಂಬಿಕ್, ಆಸ್ಟ್ರೇಲಿಯಾ ಮತ್ತು ಸೂಡಾನ್ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಆಫ್ರಿಕನ್ ಯೂನಿಯನ್ ಏನಿದೆ 2026 ಒಂದು ಆಫ್ರಿಕನ್ ಯೂನಿಯನ್ ಶೃಂಗಸಭೆ ಇಥಿಯೋಪಿಯಾ ದೇಶದಲ್ಲಿ ನಡೆದಿದೆ. ಇಥಿಯೋಪಿಯಾ ದೇಶದಲ್ಲಿ ನಡೆದಿದೆ, ತುಂಬ ನ್ಯೂಸಲ್ಲಿದೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಪಕ್ಕಾ ಪ್ರಶ್ನೆಗಳು ಬರ್ತವೆ. ಇಥಿಯೋಪಿಯಾ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಫುಟಾಲಾ ಸರೋವರ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಫುಟಾಲಾ ಎಂಬತಕ್ಕಂಥ ಸರೋವರ ಯಾವ ರಾಜ್ಯದಲ್ಲಿದೆ ಅಂತ ಇಲ್ಲಿ ಕೇಳಿದರೆ ಇತ್ತೀಚೆಗೆ ನ್ಯೂಸಲ್ಲಿದೆ ಈ ಒಂದು ಫುಟಾಲಾ ಎಂಬತಕ್ಕಂಥ ಸರೋವರ, ಅದಕ್ಕಾಗಿ ಪ್ರಶ್ನೆ ಬಂದಿದೆ. ಫುಟಾಲಾ ಸರೋವರ ಎಲ್ಲಿದೆ ಅಂತ. ಫುಟಾಲಾ ಲೇಕ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಇಂಗ್ಲೀಷ್ನಲ್ಲಿ ಕೇಳಿದರೆ ನೋಡಿ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಒಂದು ಫುಟಾಲಾ ಎಂಬತಕ್ಕಂಥ ಸರೋವರ ಏನಿದೆ ಇದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಆಪ್ಷನ್ ಎ 1 ಇಲ್ಲಿ ಸರಿಯಾದ ಉತ್ತರ ಆಗಿದೆ, ಮಹಾರಾಷ್ಟ್ರ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಏಷ್ಯಾದ ಅತಿ ದೊಡ್ಡ ಕಣಿವೆ ಯಾವುದು ಅಂತ. ಏಷ್ಯಾದ ಅತಿ ದೊಡ್ಡ ಕಣಿವೆ ಯಾವುದು ಅಂತ. ವಿಚ್ ಇಸ್ ದ ಲಾರ್ಜೆಸ್ಟ್ ವ್ಯಾಲಿ ಆಫ್ ಏಷ್ಯಾ ಅಂತ. ಕಣಿವೆ ಅಂತಂದರೆ ವ್ಯಾಲಿ ಅಂತ ನಾವು ಕರಿತೇವೆ. ಈ ಒಂದು ಲಾರ್ಜೆಸ್ಟ್ ವ್ಯಾಲಿ ಯಾವುದಪ್ಪ ಅಂತ ಕೇಳಿದರೆ ಇಲ್ಲಿ ದಾಂಗ್ ಕಣಿವೆ ಅಂತ ಇದೆ, ಕಲೈ ಕಣಿವೆ ಅಂತ ಇದೆ, ಚಾಯ್ ಕಣಿವೆ ಅಥವಾ ಚುಯ್ ಕಣಿವೆ ಎಂಬತಕ್ಕಂಥದ್ದಿದೆ, ಮತ್ತು ಕಗರ್ ಎಂಬತಕ್ಕಂಥ ಕಣಿವೆ ಅಂತ 4 ಕಣಿವೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರವನ್ನು ನೋಡಿದರೆ ದಾಂಗ್ ಕಣಿವೆ ಎಂಬತಕ್ಕಂಥದ್ದು ನೋಡಿ. ದಾಂಗ್ ಕಣಿವೆ ಎಂಬತಕ್ಕಂಥದ್ದು ಏಷ್ಯಾದಲ್ಲಿ ಇರತಕ್ಕಂಥ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಕಣಿವೆ ಆಗಿರ್ತಕ್ಕಂತಹದ್ದು. ಅದೇ ರೀತಿ ಈ ಒಂದು ಪ್ರಶ್ನೆಯನ್ನು ನೋಡೋಣಂತೆ ಅದಕ್ಕೂ ಮುಂಚೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಆರ್ಟಿಕಲ್ಸ್ ಇದ್ದಾವೆ. ಆ ಒಂದು ಆರ್ಟಿಕಲ್ಸ್ಗಳನ್ನು ನೋಡಲೇಬೇಕು, ಅದಕ್ಕಾಗಿ ತೆಗೆದುಕೊಂಡು ಬಂದಿದ್ದೇನೆ ನೋಡಿ. ಏನಪ್ಪ ಆರ್ಟಿಕಲ್, ಮೇನ್ ಆರ್ಟಿಕಲ್ ಅಂತ ಅಂದರೆ ನೋಡಿ, ಇದೊಂದು ಆರ್ಟಿಕಲ್ಲು ಬಂಡೀಪುರ ಕಾಡಿನಲ್ಲಿ ದೇಶದ ಮೊದಲ AI ಕ್ಯಾಮೆರಾ ಅಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾ ಅಂತ. ಈ ಒಂದು ಕ್ಯಾಮೆರಾ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಯಾವ ರೀತಿ ಕೇಳ್ತಾರೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ಈ ಒಂದು ಬಂಡೀಪುರ ಕಾಡಿನಲ್ಲಿ ಪ್ರಪ್ರಥಮ ಬಾರಿಗೆ ದೇಶದಲ್ಲಿ ಮೊದಲ ಬಾರಿಗೆ AI ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಯಾಕಪ್ಪ ಅಳವಡಿಸಿದ್ದಾರೆ ಅಂತ ಕೇಳಿದರೆ, ನಾಡಿಗೆ ಬರ್ತಕ್ಕಂಥ ಪ್ರಾಣಿಗಳ ಸೆರೆ ಹಿಡಿದು ಮಾಹಿತಿ ರವಾನಿಸ್ತದೆ. ಅಂದರೆ ಈ ಒಂದು ಕಾಡಿನಿಂದ ನಾಡಿಗೆ ಬರ್ತಕ್ಕಂಥ ಏನು ಮೃಗಗಳು ಅಥವಾ ಏನಾದರೂ ಕಾಡಿನ ಇರ್ತಕ್ಕಂಥ ಪ್ರಾಣಿಗಳು ಇರ್ತವೆ, ಅವು ಏನು ನಾಡಿಗೆ ಬಂದು ಅಂತ ಅಂದರೆ ಅದರ ಒಂದು ಮಾಹಿತಿಗಳನ್ನು ಸೆರೆ ಹಿಡಿದು ಅದು ರವಾನಿಸ್ತದೆ. ಈ ಒಂದು AI ಥರ್ಮಲ್ ಕಣ್ಗಾವಲು ವ್ಯವಸ್ಥೆ ಏನಿದೆ ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಇತಿಶ್ರೀ ಹಾಡಲು, ಅಂದರೆ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ನಾವು ಕರಿತೇವೆ ಇಂಗ್ಲೀಷ್ನಲ್ಲಿ, ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ. ಈ ಒಂದು ಕಾನ್ಫ್ಲಿಕ್ಟನ್ನು ಕಡಿಮೆ ಮಾಡಲು ಇತಿಶ್ರೀ ಹಾಡಲು ಸರ್ಕಾರದಿಂದ ಈ ಒಂದು ವಿಶಿಷ್ಟ ಕ್ರಮವನ್ನು ಯಶಸ್ವಿ ಮಾಡ್ತಾ ಇದೆ ಅಥವಾ ಈ ಒಂದು ಕ್ರಮವನ್ನು ಕೈಗೊಂಡಿದೆ. ಇದು ಯಶಸ್ವಿ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರಥಮವಾಗಿ ಬಂಡೀಪುರ ಕಾಡಿನಲ್ಲಿ ಮೊದಲ AI ಕ್ಯಾಮರಾವನ್ನು ಅಳವಡಿಸಲಾಗಿದೆ. ಈ ಒಂದು ಕ್ಯಾಮರಾ ಮುಖಾಂತರ ಏನಪ್ಪ ಮಾಡುತ್ತೆ ಅಂತಂದರೆ, ಏನಾದರೂ ಕಾಡಿನಿಂದ ಹೊರಗೆ ಬಂದಿರತಕ್ಕಂಥ ಪ್ರಾಣಿಗಳು ಏನಾದರೂ ಬರ್ತಾ ಇತ್ತು ಅಂತಂದರೆ ಅದನ್ನು ಸ್ಕ್ಯಾನ್ ಮಾಡಿ ಇದು ಡೈರೆಕ್ಟಾಗಿ ಕಳಿಸ್ಬಿಡುತ್ತೆ. ಈ ಒಂದು ಪ್ರಾಣಿ ಹೊರಗೆ ಬರ್ತಾ ಇದೆ, ನಾಡಿಗೆ ಬರ್ತಾ ಇದೆ, ಅದನ್ನು ನೀವು ಸ್ವಲ್ಪ ಎಚ್ಚರದಿಂದ ನೀವು ಇರಬೇಕು. ಇವಾಗ ಅದು ಏನಾದರೂ ಹುಲಿ ಬಂತು ಅಂತಾರೆ, ಹುಲಿ ಬರ್ತಾ ಇದೆ ಹುಷಾರಾಗಿರಿ ಅಂತ ಇಲ್ಲಿ ಹೇಳ್ತದೆ, ಅದಕ್ಕಾಗಿ ಇದನ್ನು ಮಾಡಿದ್ದಾರೆ. ಹಾಗಾದರೆ ಈ ಒಂದು ಥರ್ಮಲ್ ಟೆಕ್ನಾಲಜಿ ಬಳಕೆ ಏನು ಮಾಡಿದ್ದಾರೆ, ಅದು ಏನು ಬಳಕೆ ಮಾಡಿದ್ದಾರೆ ಅಂತ ಕೇಳಿದರೆ, ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಥರ್ಮಲ್ ತಂತ್ರಜ್ಞಾನ ಬಂಡೀಪುರ ಅರಣ್ಯದಲ್ಲಿ ರಾಷ್ಟ್ರದಲ್ಲೇ ಪ್ರಥಮ ಬಾರಿಗೆ ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಲಾಗಿದೆ. ವನ್ಯಜೀವಿಗಳು ಕಾಡಿನಿಂದ ನಾಡಿನತ್ತ ಬಾರದಂತೆ ತಡೆದು ಮಾನವ ಪ್ರಾಣಿ ಸಂಘರ್ಷ ತಡೆಗೆ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿದೆ ಅಂತ ಇಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಮಾಹಿತಿ ಇರಲಿ. ಅದಾದ ಬಳಿಕ ಯಶಸ್ವಿ ಆದರೆ ಬೇರೆ ಕಡೆ ಕೂಡ ನಾವು ಇದೇ ರೀತಿ ಮಾಡ್ತೇವೆ ಅಂತ ನೋಡಿ. ದೇಶದಲ್ಲಿ ಪ್ರಥಮ ಬಾರಿಗೆ ಈ ಪ್ರಯೋಗ ನಡೆಸ್ತಾ ಇದ್ದೇವೆ. GS ಬೆಟ್ಟ ವಲಯದಲ್ಲಿ ಇದು ಯಶಸ್ವಿ ಆಯಿತು ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿರ್ತಕ್ಕಂಥ ಒಂದು ಬಂಡೀಪುರ ಅಥವಾ ಮತ್ತು ಇತರ ವಲಯಗಳಿಗೂ ಕೂಡ ನಾವು ಈ ಒಂದು ತಂತ್ರಜ್ಞಾನವನ್ನು ಏನು ಮಾಡ್ತೇವೆ, ವಿಸ್ತರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ನಿರ್ಧಾರ ಮಾಡಿದ್ದಾರೆ. ಈ ರೀತಿಯಾಗಿ ನಿರ್ದೇಶಕ ಪ್ರಭಾಕರ್ ಅವರು ಇಲ್ಲಿ ತಿಳಿಸಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಏನೇ ಕೆಲಸ ಮಾಡುತ್ತೆ ಅಥವಾ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ, ನಾಡಿಗೆ ಬರ್ತಕ್ಕಂಥ ಕಾಡು ಪ್ರಾಣಿಗಳನ್ನು 10 ಕಿಲೋಮೀಟರ್ ದೂರದಿಂದಲೇ ಗ್ರಹಿಸ್ತದೆ. ಅಂದರೆ ಇನ್ನೂ ಕೂಡ 10 ಕಿಲೋಮೀಟರ್ ದೂರದಿಂದನೇ ಇದು ಹೇಳಿಬಿಡುತ್ತೆ ನಾಡಿಗೆ ಬರ್ತಾ ಇದೆ ಹುಷಾರಾಗಿರಿ ಅಂತ. ಅದಾದ ಬಳಿಕ ನಂತರ ಕೂಡಲೇ ಕಮಾಂಡ್ ಸೆಂಟರ್ನ ಪ್ರಾಣಿಗಳ ಚಿತ್ರವನ್ನು ಅಥವಾ ಸ್ಥಳದ ಮಾಹಿತಿಗಳನ್ನು ಕಳಿಸ್ತದೆ. ಈ ಒಂದು ಕಮಾಂಡ್ ಸೆಂಟರ್ ಅಂತ ಇರ್ತದೆ, ಆ ಒಂದು ಕಮಾಂಡ್ ಸೆಂಟರ್ಗೆ ಡೈರೆಕ್ಟಾಗಿ ಇದು ಮಾಹಿತಿಗಳನ್ನು ಅಲ್ಲಿಗೆ ಕಳಿಸ್ತದೆ. ಅದಾದ ಬಳಿಕ ಏನು ಮಾಡುತ್ತೆ, 360 ಡಿಗ್ರಿ ತಿರುಗುವ AI ಕ್ಯಾಮ್ರಾ ಏನಿದೆ ಅದು ಪ್ರಾಣಿಗಳ ಸ್ಪಷ್ಟ ಚಿತ್ರಗಳನ್ನು ಸಂಗ್ರಹಣೆ ಮಾಡ್ತದೆ. ಅಂದರೆ ಇದು ರೌಂಡಾಗಿ ತಿರುಗ್ತಾನೆ ಇರ್ತದೆ ಈ ಒಂದು ಕ್ಯಾಮ್ರಾ. ಈ ಒಂದು ಕ್ಯಾಮ್ರಾ ಏನು ಮಾಡುತ್ತಪ್ಪ ಅಂತಂದರೆ ರೌಂಡಾಗಿ ಇರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಏನು ಮಾಡ್ತದೆ, ಎಲ್ಲ ಚಿತ್ರಗಳನ್ನು ತೆಗೆದುಕೊಂಡು ಕಮಾಂಡ್ ಸೆಂಟರ್ಗೆ ಇದು ಕಳಿಸ್ತದೆ.
ಹುಲಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಆನೆ ಸಹಿತ ಕಾಡು ಪ್ರಾಣಿಗಳ ಸೆರೆ ಹಿಡಿಯಲು ಸಹಾಯ ಮಾಡುತ್ತೆ ಅಂತ. ಅಂದರೆ ಹುಲಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಆನೆಗಳು ಆಗಿರ್ಬೋದು, ಈ 3 ಮೃಗಗಳು ಅಥವಾ ಈ 3 ಪ್ರಾಣಿಗಳು ಏನಿದ್ದಾವೆ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಏನಿದೆ ಜಾಸ್ತಿ ಮಾಡ್ತಿದ್ದಾವೆ, ಅದಕ್ಕಾಗಿ ಇದನ್ನು ಮಾಡಿದ್ದಾರೆ. ಮತ್ತು ಅದಾದ ಬಳಿಕ ರಾತ್ರಿ ವೇಳೆಯೂ ಕೂಡ ಸ್ಪಷ್ಟ ಚಿತ್ರದೊಂದಿಗೆ ನಿಖರವಾದ ಮಾಹಿತಿಯನ್ನು ನೀಡುತ್ತೆ. ನೋಡಿ, ರಾತ್ರಿ ವೇಳೆ ಕೂಡ ಈ ಒಂದು ಕ್ಯಾಮ್ರಾ ವರ್ಕ್ ಮಾಡುತ್ತೆ ಅಂತ. ಈ ರೀತಿಯಾಗಿ ಈ ಒಂದು ಕ್ಯಾಮ್ರಾ ವರ್ಕ್ ಮಾಡುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ ಅಂತ. ಅದಾದ ಬಳಿಕ ನೆಕ್ಸ್ಟು ಈ ಚಂದ್ರಗ್ರಹಣ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದೇನೆ. ಅದಾದ ಬಳಿಕ ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ ಅಂತ. ನಾನು ಈಗಾಗಲೇ ಹೇಳಿದೆ ಯಾರಪ್ಪ ಮೊದಲ ಒಂದು ಸರ್ವೋಚ್ಚ ನಾಯಕ ಅಂತ, ಪರಮೋಚ್ಚ ನಾಯಕ ಅಂತ ನಾವು ಕರಿತೇವೆ. ಇಲ್ಲಿ ನೋಡ್ಬೋದು ಆಪರೇಷನ್ ಎಪಿಕ್ ಫ್ಯೂರಿ ನಾಮಕರಣ ಅಂತ. ಏನು ಎಪಿಕ್ ಫ್ಯೂರಿ ಅಂತ ನೋಡಿ, ಈ ರೀತಿಯ ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ನಡೆಸ್ತಾ ಇರತಕ್ಕಂಥ ಮಿಲಿಟರಿ ಕಾರ್ಯಾಚರಣೆಗೆ ಅಮೆರಿಕ ರಕ್ಷಣಾ ಇಲಾಖೆಯು ಆಪರೇಷನ್ ಎಪಿಕ್ ಫ್ಯೂರಿ ಎಂಬತಕ್ಕಂಥ ಹೆಸರನ್ನು ಇಟ್ಟಿದೆ. ಈ ಕುರಿತು ಅಮೆರಿಕದ ರಕ್ಷಣಾ ಸಚಿವ ಪೀಟ್ ಹೆಗ್ವೆತ್ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಅಧಿಕೃತವಾಗಿ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ದುಬೈನ ಬಂದರು ಪ್ರದೇಶದ ಒಂದು ಬಳಿ ಹೊಗೆ ಬರ್ತಾ ಇರ್ತಕ್ಕಂಥ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಕರ್ನಾಟಕದ ಆಲಿಪುರಕ್ಕೆ ಬಂದಿದ್ದ ಖಮೇನಿ ಅಂತ. ಈ ಒಂದು ಯಾರು ಇವರು ಖಮೇನಿ ಅಂತ ನಾನು ಈಗ ಹೇಳ್ತೇನೆ. ಇಲ್ಲಿ ಖಮೇನಿ ಅಡಗುದಾಣದ ಮೇಲೆ 30 ಬಾಂಬ್ಗಳ ದಾಳಿ ಅಂತ. ನೋಡಿ, ಖಮೇನಿ ಅವರು ಮನೆ ಇತ್ತು, ಆ ಒಂದು ಅಡಗುತಾಣ ಇತ್ತು, ಅದರ ಮೇಲೆ 30 ಬಾಂಬ್ಗಳನ್ನು ದಾಳಿ ನಡೆಸಿ ಅಥವಾ ಬಾಂಬ್ಗಳನ್ನು ಹಾಕಿ. ಈಗ ಖಮೇನಿ ಯಾರಪ್ಪ ಅಂತ ಹೇಳಿದರೆ ಇಲ್ಲಿ ಪರಮೋಚ್ಚ ನಾಯಕ ಆಗಿದ್ದರು, ಇರಾನ್ನ ಪರಮೋಚ್ಚ ನಾಯಕ. ನಮ್ಮ ಒಂದು ಪ್ರಧಾನಮಂತ್ರಿ ಯಾವ ರೀತಿ ಇರ್ತಾರೋ ಅಥವಾ ಪ್ರೆಸಿಡೆಂಟ್ ಅಥವಾ ನಮ್ಮ ಒಂದು ರಾಷ್ಟ್ರಪತಿ ಯಾವ ರೀತಿ ಇರ್ತಾರೋ, ಇರಾನಲ್ಲಿ ಪರಮೋಚ್ಚ ನಾಯಕರು ಅಂತ ಇರ್ತಾಯಿದ್ರು. ಈ ಒಂದು ಪರಮೋಚ್ಚ ನಾಯಕರು ಅವರ ಮೇಲೆ ದಾಳಿ ನಡೆಸಿ ಅವರು ಈಗ ಇಲ್ಲದಂತಾಗಿದೆ ಅಥವಾ ಅವರೇ ಡೆತ್ ಆಗಿದ್ದಾರೆ. ಅದಕ್ಕಾಗಿ ನೆಕ್ಸ್ಟು ಯಾವ ರೀತಿ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡ್ತೇನೆ. ಇಸ್ಲಾಮಿಕ್ ಇರಾನ್ ಮುಂದಿನ ಹಾದಿ ಏನು ಅಂತ ಕೊಟ್ಟಿದ್ದಾರೆ. ಆಡಳಿತದ ಮೇಲೆ ಉಕ್ಕಿನ ಹಿಡಿತ ಹೊಂದಿದ್ದ ಆಯತೊಲ್ಲಾ ಅಲಿ ಖಮೇನಿ ಅಂತ. ನೋಡಿ, ಈಗಾಗಲೇ ಹೇಳಿದೆ ಯಾರು ಬರ್ಬೋದು, ಉತ್ತರಾಧಿಕಾರಿಯಾಗಿ ಯಾರು ಬರ್ಬೋದು ಅಂತ ನೆಕ್ಸ್ಟ್ ಹೇಳ್ತೇನೆ. ಇಲ್ಲಿ ಆಯತೊಲ್ಲಾ ಅಲಿ ಖಮೇನಿ ಎಂಬತಕ್ಕಂಥವರು ಈಗ ಪರಮೋಚ್ಚ ನಾಯಕರು ಇದ್ದರು, ಅವರು ಡೆತ್ ಆಗಿದ್ದಾರೆ ಅಥವಾ ಬಾಂಬ್ ಬಿದ್ದು ಅವರು ಸತ್ತು ಹೋಗಿದ್ದಾರೆ. ಓಕೆನಾ. ಇದಾದ ಬಳಿಕ ನಾವು ಮೊದಲನೇ ಒಂದು ಪ್ರಶ್ನೆಯನ್ನು ನಾವು ನೋಡ್ಕೊಂಡ್ಬಿಡೋಣ. ನೋಡಿ, ಇರಾನ್ ದೇಶದ ಮೊದಲ ಪರಮೋಚ್ಚ ನಾಯಕರು ಯಾರು ಅಂತ ಕೇಳಿದರೆ ಇಲ್ಲಿ ಆಯತೊಲ್ಲಾ ರುಹೋಲ್ಲಾ ಅಂತ. ಆಪ್ಷನ್ ಎ ಇದೆ ನೋಡಿ, ಆಯತೊಲ್ಲಾ ರುಹೋಲ್ಲಾ ಎಂಬತಕ್ಕಂಥದ್ದು ಸರಿಯಾದ ಉತ್ತರ. ಆಯತೊಲ್ಲಾ ಅಲಿ ಖಮೇನಿ ಎಂಬತಕ್ಕಂಥವರು ಇತ್ತೀಚೆಗೆ ಅವರು ನಿಧನ ಹೊಂದಿದ್ದಾರೆ. ಓಕೆನಾ. ಹಾಗಾದರೆ ನೆಕ್ಸ್ಟು ಈಗ ಇವರು ನಿಧನ ಹೊಂದಿದ್ದಾರೆ ಅಲ್ವಾ, ನೆಕ್ಸ್ಟು ನೂತನ ನಾಯಕನ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಇದರ ಬಗ್ಗೆಯೂ ಕೂಡ ನೀವು ನೆನಪಿಟ್ಕೋಬೇಕು ಅಥವಾ ಯಾವ ರೀತಿ ನಡೆಯುತ್ತೆ ಅಂತ ಗೊತ್ತಿರಬೇಕು. ಇಲ್ಲಿ ನೋಡಿ, ಇರಾನ್ನಲ್ಲಿ ಪರಮೋಚ್ಚ ನಾಯಕನ ನಿಧನ ಇಲ್ಲವೇ ರಾಜೀನಾಮೆ ಅಥವಾ ಅಸಮರ್ಥತೆಯ ಸಂದರ್ಭದಲ್ಲಿ ಹೊಸ ನಾಯಕನನ್ನು ಹೇಗೆ ಆಯ್ಕೆ ಮಾಡಬೇಕು ಎಂಬುದನ್ನು ಹಾಗಾದರೆ ಈ ಒಂದು ಹೊಸ ಪರಮೋಚ್ಚ ನಾಯಕರು ಯಾವ ರೀತಿಯಲ್ಲಿ ಆಯ್ಕೆ ಆಗ್ತಾರೆ ನೋಡ್ಬೋದು. ನೂತನ ಪರಮೋಚ್ಚ ನಾಯಕನ ಆಯ್ಕೆಯು ಸಂವಿಧಾನದ ಬದ್ಧವಾಗಿದ್ದರೂ ಕೂಡ ಧಾರ್ಮಿಕ ಅಧಿಕಾರ ಆಗಿರ್ಬೋದು, ರಾಜಕೀಯ ಒಮ್ಮತ್ತಾಗಿರ್ಬೋದು ಮತ್ತು ಸಾಂಸ್ಥಿಕ ಶಕ್ತಿಯನ್ನು ಕೂಡ ಹೊಂದಿರತಕ್ಕಂಥ ಹಲವು ಹಂತಗಳ ಸೂಕ್ಷ್ಮ ಪ್ರಕ್ರಿಯೆ ಇದು ಆಗಿರ್ತಕ್ಕಂಥದ್ದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಯಾವ ರೀತಿ ನಡೆಯುತ್ತೆ ನಾವು ನೋಡೋಣ. ಇವಾಗ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅಂತ ಇರ್ತಾರೆ. ಇದು 88 ಹಿರಿಯ ಶಿಯಾ ಮುಸ್ಲಿಂ ಧರ್ಮಗುರುಗಳನ್ನು ಹೊಂದಿರತಕ್ಕಂತಹ ಧಾರ್ಮಿಕ ಮಂಡಳಿ ಆಗಿದ್ದು ನೂತನ ನಾಯಕನ ಆಯ್ಕೆಯರಲ್ಲಿ ಇದುವೇ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಮಂಡಳಿಯು ಸದಸ್ಯರನ್ನು ಪ್ರತಿ 8 ವರ್ಷಕ್ಕೊಮ್ಮೆ ಸಾರ್ವಜನಿಕರು ಮತದಾರರ ಮೂಲಕ ಇಲ್ಲಿ ಆವರಿಸುತ್ತಾರೆ. ಸರ್ವೋಚ್ಚ ನಾಯಕರನ್ನು ನೇಮಿಸುವುದು, ಮೇಲ್ವಿಚಾರಣೆ ಮಾಡುವುದು ಮತ್ತು ಅಗತ್ಯ ಬಿದ್ದಲ್ಲಿ ಪದಚ್ಯುತಿಗೊಳಿಸುವುದು ಇವರ ಒಂದು ಸಾಂವಿಧಾನಿಕ ಕರ್ತವ್ಯ ಆಗಿದೆ. ಉತ್ತರಾಧಿಕಾರಿಯನ್ನು ಅಧಿಕೃತವಾಗಿ ಆಯ್ಕೆ ಮಾಡುವ ಹಕ್ಕು ಮಾತ್ರ ಇವರಿಗೆ ಇರತಕ್ಕಂಥದ್ದು. ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅಂತ ಪಕ್ಕಾ ಪ್ರಶ್ನೆ ಬರ್ತದೆ ನೋಡಿ, ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್. ಓಕೆನಾ. ನಮ್ಮದ್ರಲ್ಲಿ ಯಾವ ರೀತಿ ಅಂತಾರೆ, ಈಗ ಪಾರ್ಲಿಮೆಂಟ್ ಇದ್ದಂಗೆ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅಂತ. ನೆಕ್ಸ್ಟು ತುರ್ತು ಸಂದರ್ಭದ ತಕ್ಷಣದ ಜವಾಬ್ದಾರಿ ಯಾರದ್ದು ಅಂತ. ನಮ್ಮ ಒಂದು ತುರ್ತು ಸಂದರ್ಭದಲ್ಲಿ ಯಾರಪ್ಪ ಆಗ್ತಾರೆ ಅಂತಂದರೆ ಡೆಪ್ಯೂಟಿ ನಮ್ಮ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ಬೋದು, ನಮ್ಮ ಒಂದು ಪ್ರೆಸಿಡೆಂಟ್ ಏನಾದರೂ ಆಯಿತು ಅಂದರೆ ಡೆಪ್ಯೂಟಿ ಪ್ರೆಸಿಡೆಂಟ್ ಇರ್ತಾರೆ ಅಥವಾ ನಮ್ಮ ಒಂದು ಉಪರಾಷ್ಟ್ರಪತಿಗಳು ಇರ್ತಾರೆ. ಈ ರೀತಿಯಾಗಿ ಅದಕ್ಕಾಗಿ ಹೇಳ್ತೇನೆ, ಇಲ್ಲಿ ತುರ್ತು ಸಂದರ್ಭದ ಕ್ಷಣ, ಈಗ ತುರ್ತು ಸಂದರ್ಭ ಬಂದಿದೆ, ಹಾಗಾಗಿ ಜವಾಬ್ದಾರಿ ಯಾರದ್ದು ಅಂತ ಕೇಳ್ತಾರೆ. ಒಂದು ವೇಳೆ ಸರ್ವೋಚ್ಚ ನಾಯಕ ನಿಧನ ಹೊಂದಿದರೆ ಅಥವಾ ಕಾರ್ಯನಿರ್ವಹಿಸಲು ಅಸಮರ್ಥನಾದರೆ ಇರಾನ್ ಸಂವಿಧಾನದ 111ನೇ ವಿಧಿ ಪ್ರಕಾರ ನೋಡಿ ಪ್ರಶ್ನೆ ಕೇಳಬಹುದು. 111ನೇ ವಿಧಿ ಪ್ರಕಾರ 3 ಸದಸ್ಯರ ತಾತ್ಕಾಲಿಕ ಮಂಡಳಿಯು ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತೆ. ಈ ಮಂಡಳಿಯಲ್ಲಿ ಇರಾನ್ ಅಧ್ಯಕ್ಷರು, ನ್ಯಾಯಾಂಗದ ಮುಖ್ಯಸ್ಥರು, ಗಾರ್ಡಿಯನ್ ಕೌನ್ಸಿಲ್ನ ಹಿರಿಯ ಧರ್ಮಗುರು ಇದ್ದು ತಕ್ಷಣದ ಆಡಳಿತದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾರೆ. ಇದು ಕೇವಲ ತಾತ್ಕಾಲಿಕ ವ್ಯವಸ್ಥೆ ಆಗಿದ್ದು ಹೊಸ ನಾಯಕನನ್ನು ಆಯ್ಕೆ ಮಾಡುವವರಿಗೆ ಮಾತ್ರ ಜಾರಿಯಲ್ಲಿ ಇರ್ತದೆ ಅಂತ.
3 ಜನದ ತಾತ್ಕಾಲಿಕ ಮಂಡಳಿ ಇಲ್ಲಿ ಬರ್ತದೆ. ಅದರಲ್ಲಿ ಯಾರ್ಯಾರು ಇರ್ತಾರೆ? ನ್ಯಾಯಾಂಗದ ಮುಖ್ಯಸ್ಥರು ಇರ್ತಾರೆ, ಮಂಡಳಿ ಮತ್ತು ಇಲ್ಲಿ ಗಾರ್ಡಿಯನ್ ಕೌನ್ಸಿಲ್ನ ಹಿರಿಯ ಧರ್ಮಗುರು ಇರ್ತಾರೆ, ಮತ್ತು ಇರಾನ್ನ ಅಧ್ಯಕ್ಷರು ಇರ್ತಾರೆ. ಓಕೆನಾ. ಅದಾದ ಬಳಿಕ ಪರಮೋಚ್ಚ ನಾಯಕನಿಗೆ ಇರಬೇಕಾದ ಅರ್ಹತೆಗಳು ಏನೇನು ಅಂತ ಕೇಳ್ಬೋದು. ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ತುರ್ತು ಸಭೆ ಸೇರಿ ಈ ಅರ್ಹತೆಗಳನ್ನು ಪರಿಶೀಲಿಸಿ ಅಭ್ಯರ್ಥಿಗಳು ಇದನ್ನು ಪರಿಶೀಲಿಸ್ತಾರೆ. ಹಾಗಾಗಿ ಅಭ್ಯರ್ಥಿಯು ಮುಸ್ಲಿಂ ಧರ್ಮಗುರು ಆಗಿರಬೇಕು. ಮೊದಲನೇದು ನೋಡಿ, ಅಭ್ಯರ್ಥಿಯು ಮುಸ್ಲಿಂ ಧರ್ಮಗುರು ಆಗಿರಬೇಕು, ಇಸ್ಲಾಮಿಕ್ ನ್ಯಾಯಶಾಸ್ತ್ರ ಹಾಗೂ ಶಿಯಾದ ಧರ್ಮಶಾಸ್ತ್ರದಲ್ಲಿ ಪ್ರವೀಣತೆಯನ್ನು ಹೊಂದಿರಬೇಕು. ಅದಾದ ಬಳಿಕ ಮೂರನೇದಾಗಿ ಧಾರ್ಮಿಕ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿರಬೇಕು ಮತ್ತು ರಾಜಕೀಯ ಚತುರತೆ ಹೊಂದಿರಬೇಕು. ಅದಾದ ಬಳಿಕ ಇಸ್ಲಾಮಿಕ್ ಗಣರಾಜ್ಯ ವ್ಯವಸ್ಥೆ ಅಡಿಯಲ್ಲಿ ನಾಯಕತ್ವ ನೀಡುವ ಸಾಮರ್ಥ್ಯ ಪಡೆದಿರಬೇಕು ಅಂತ. ಹಾಗಾದರೆ ಆಯ್ಕೆ ವಿಧಾನದ ಹಂತ ಯಾವ ರೀತಿ ಇರುತ್ತೆ? ತಾತ್ಕಾಲಿಕ ಮಂಡಳಿಯು ಸಾರ್ವಜನಿಕರ ಮತದಾನಕ್ಕೆ ಅವಕಾಶವಿಲ್ಲದೆ ದಿಢೀರ್ ಸಭೆ ನಡೆಸಿ ನಿರ್ಧಾರ ಕೈಗೊಳ್ಳುತ್ತದೆ. ಸಭೆಯ ನಡವಳಿಕೆಗಳು ಅತ್ಯಂತ ಗೌಪ್ಯವಾಗಿರುತ್ತದೆ. ಆಯ್ಕೆಯಾಗಬೇಕಾದ ನಾಯಕರು ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ನ 88 ಸದಸ್ಯರಲ್ಲಿ ಬಹುಮತದ ಬೆಂಬಲ ಪಡೆಯಬೇಕು ಆಗಿರುತ್ತದೆ. ಗಾರ್ಡಿಯನ್ ಕೌನ್ಸಿಲ್ನ ಅಂತಿಮ ಒಪ್ಪಿಗೆ ಮೇರೆಗೆ ಹೊಸ ನಾಯಕನ ಘೋಷಣೆ ಆಗ್ತದೆ. ಈ ರೀತಿಯಾಗಿ ಸರ್ವೋಚ್ಚ ನಾಯಕನ ಒಂದು ನಾಯಕನ ಒಂದು ಆಯ್ಕೆ ಪ್ರಕ್ರಿಯೆ ಆಗ್ತದೆ ಅಂತ. ಇದು ಇರಾನ್ನಲ್ಲಿ ನಡೀತಾ ಇದೆ. ಓಕೆನಾ. ಇವಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗಳು ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. PDF ಬೇಕು ಅಂತಾನೆ ಎಲ್ಲರೂ ಕೂಡ ತಪ್ಪದೇ ಸ್ಕ್ಯಾನ್ ಮಾಡಿ ಈ ಒಂದು udyogjeevan12@gmail.com ಎಂತಕ್ಕಂಥ ಒಂದು ಇಮೇಲ್ ಐಡಿಗೆ ನೀವು ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ PDF ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.